ಇಲ್ಲೊಂದು ಪ್ರಕಟಣೆ ಇದೆ. ಇದು ನಿರುದ್ಯೋಗಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಭಾವಿಸಿದ್ರೆ ತಪ್ಪಲ್ಲ. ಸುಪ್ರೀಂ ಹೀರೋ ಇವತ್ತು ರಾಜ್ಯಾದ್ಯಂತ ಮಾರುಕಟ್ಟೆಗೆ ಲಭ್ಯವಿರುವಂತ ಪ್ರತಿಷ್ಠಿತ ಆಯಿಲ್ ಕಂಪನಿ. ಈ ಕಂಪನಿಗೆ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಟರ್ ಬೇಕಾಗಿದ್ದಾರೆ, ವಿತರಕರು ಬೇಕಾಗಿದ್ದಾರೆ. ನೀವು ಸಂಪರ್ಕಿಸಬಹುದು. ಆಕರ್ಷಕವಾದಂತಹ ಸಂಭಾವನೆ ಇದೆ. ಮತ್ತೆ ಬಹಳ ದೊಡ್ಡ ಕಂಪನಿ ಇದು. ಫೋನ್ ನಂಬರ್ ಇದೆ, ಕಂಪನಿಯ ಮಾಲೀಕರ ಹೆಸರಿದೆ. ಅವರಿಗೆ ನೀವು ಸಂಪರ್ಕಿಸಿದ್ರೆ ಅದರ ಮುಂದಿನ ಎಲ್ಲ ಒಂದು ವಿಲೇವಾರಿಗಳನ್ನು ನೀವು ಮಾಡ್ಕೋಬಹುದು. ನೀವು ಕೂತಲ್ಲೇ ನಿಮ್ಮ ಊರಿನಲ್ಲೇ ಇದರ ವಿತರಣೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ನಿಮ್ಮ ಉದ್ಯೋಗದ ಖಾತ್ರಿತನವನ್ನು ಮಾಡ್ಕೋಬಹುದು, ಬದುಕನ್ನ ಹಸನಾಗಿಸ್ಕೋಬಹುದು. ತಕ್ಷಣ ಸಂಪರ್ಕಿಸಿ. ದಲ್ ಸರೋವರದಲ್ಲಿ ವಿಶೇಷ ಅಂದರೆ ಹೌಸ್ ಬೋಟ್ಗಳು. ನೀವು ಈ ಸರೋವರದ ಮಧ್ಯೆಯೇ ಒಂದು ಮನೆಯಲ್ಲಿದ್ದ ಅನುಭವ. ಅದರ ಒಳಗಡೆ ಅದರ ಸೌಂದರ್ಯವನ್ನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇವೆ. ಬಹಳ ಚೆನ್ನಾಗಿರುತ್ತದು. ಸಾವಿರಾರು ಬೋಟ್ಗಳಿದೆ. ಆಮೇಲೆ ಆ ಬೋಟಿನ ಕಾರ್ವಿಂಗ್ಸ್ ಇದೆ, ಅದರ ವಾಸ್ತು ವಿನ್ಯಾಸ, ಅದನ್ನು ನೋಡೋದು ಬಹಳ ಖುಷಿಯಾಗುತ್ತೆ. ವೀಕ್ಷಕರೇ, ಕಾಶ್ಮೀರಕ್ಕೆ ಹೋದವರು ಯಾರೂ ಕೂಡ ಈ ವಿಸ್ತಾರವಾದಂಥ ದಲ್ ಲೇಕನ್ನ ಅಥವಾ ದಲ್ ಕೆರೆಯನ್ನ ಅಥವಾ ಜುವೆಲ್ ಇನ್ ದ ಕ್ರೌನ್ ಆಫ್ ಕಾಶ್ಮೀರ್ ಅಂತಲೇ ಇತಿಹಾಸದ ಕಿರೀಟವನ್ನು ಹೊಂದಿದ ಈ ಒಂದು ಬೃಹತ್ತಾದ ಜಲಾಶಯವನ್ನ, ಅದರ ಪ್ರಯಾಣವನ್ನ, ಪ್ರವಾಸವನ್ನ, ಅನುಭವವನ್ನ, ಅನುಭೂತಿಯನ್ನ ನೀವು ಪಡ್ಕೊಳ್ಳಿಲ್ಲ ಅಂತ ಆದರೆ ಕಾಶ್ಮೀರಕ್ಕೆ ಹೋದದ್ದೇ ಒಂದು ಅರ್ಥದಲ್ಲಿ ಅಪೂರ್ಣ. ಇದು ಎಷ್ಟು ನಯನ ಮನೋಹರವಾಗಿದೆ. ಇದರ ಒಟ್ಟು ಒಂದು ಪ್ರವಾಸದ ಅಥವಾ ತೇಲುವಿಕೆಯ ಅನುಭವ ಎಂಥದ್ದು ಅನ್ನೋದನ್ನ ನಾನು ಏನೇ ಹೇಳಿದರೂ ಕೂಡ ನೀವು ಅದನ್ನ ಜೀವನದಲ್ಲಿ ಒಮ್ಮೆಯಾದರೂ ಅಲ್ಲಿ ಹೋಗಿ ಆ ಶಿಕಾರ್ನಲ್ಲಿ ತೇಲಿದರೆ, ಹೌಸ್ ಬೋಟಲ್ಲಿ ಉಳಿದ್ರೆ ನಿಮ್ಮ ಜನ್ಮ ಸಾರ್ಥಕ. ಹಾಗಾದರೆ ಈ ದಲ್ ಲೇಕ್ ಏನು, ಇದರ ಇತಿಹಾಸ ಏನು, ಇದರ ಹಿಂದಿರುವಂಥ ಕೆಲವು ಕಥಾನಕಗಳೇನು, ಇವೆಲ್ಲವನ್ನ ಇವತ್ತು ನಿಮಗೆ ಒಂದು ಸಂಕ್ಷಿಪ್ತವಾಗಿ ಹೇಳುವ ಪ್ರಯತ್ನವನ್ನ ನಾನು ಮಾಡ್ತೇನೆ. ಯಾಕೆಂತಂದರೆ ಇದು ನನ್ನನ್ನು ಅತ್ಯಂತ ಅದ್ಭುತವಾಗಿ, ವಿಸ್ಮಯಕಾರಕವಾಗಿ ಸೆಳೆದಂಥ ಒಂದು ಕೆರೆ. ದಲ್ ಲೇಕ್ ಅಥವಾ ದಾಲ್ ಲೇಕ್ ಈ ಎರಡೂ ರೀತಿಯಲ್ಲಿ ಕಾಶ್ಮೀರದಲ್ಲಿ ಕರೆಯಲಾಗಿದೆ. ಸುಮಾರು ಹೆಚ್ಚು ಕಮ್ಮಿ 16 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಈಗ ಅದನ್ನ 23 ಸ್ಕ್ವೇರ್ ಕಿಲೋಮೀಟರ್ಗೆ ವಿಸ್ತರಿಸಲಾಗಿದೆ. ಈ ಲೇಕನ್ನ 16-17ನೇ ಶತಮಾನದಲ್ಲಿ ಮೊಘಲ್ಸ್ಗಳು ಬೆಳವಣಿಗೆ ಮಾಡಿದ್ರು ಮತ್ತು ಅದರ ಒಂದು ಸೌಂದರ್ಯಕ್ಕೆ ಒಂದು ನಿರ್ದಿಷ್ಟತೆಯನ್ನು ತಂದ್ರು ಅನ್ನೋದು ಇತಿಹಾಸ. ಇದೊಂದು ಮೈಥಲಾಜಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ನಮ್ಮ ಪುರಾಣ ಇತಿಹಾಸ ಅಥವಾ ನಮ್ಮ ಪರಂಪರೆ, ನಮ್ಮ ದುರ್ಗ, ನಮ್ಮ ಸರಸ್ವತಿ, ಈ ಎಲ್ಲ ರೀತಿಯ ಒಂದು ಕಥಾನಕಗಳಿಗೆ ಇದು ಆಧಾರವಾಗಿರುವ, ಆಕರವಾಗಿರುವಂಥ ಒಂದು ಕೆರೆಯೂ ಹೌದು. ಯಾಕೆಂತಂದರೆ ಇದರ ಪೂರ್ವ ಭಾಗದಲ್ಲಿ ಶಂಕರ ದೇವಾಲಯ ಇದೆ. ಅದನ್ನು ಹಿಂದಿನ ನನ್ನ ವಿಡಿಯೋದಲ್ಲಿ ಶಂಕರಾಚಾರ್ಯರ ದೇವಾಲಯದ ಸಂಪೂರ್ಣವಾದಂಥ ಒಂದು ಸೌಂದರ್ಯವನ್ನು ನಿಮ್ಮ ಕಣ್ಣೆದುರು ನಾನು ತೆರೆದಿಟ್ಟಿದ್ದೆ. ಪುರಾತನ ನಮ್ಮ ಸಂಸ್ಕೃತಿ ಮತ್ತು ಆಧುನಿಕತೆಯ ಒಂದು ಸಮ್ಮಿಶ್ರಣದ ಭಾರತದ ಭೂಸ್ವರ್ಗದಲ್ಲಿರುವಂಥ ಒಂದು ಬೃಹತ್ತಾದಂತಹ ಕೆರೆಯ ಆಹ್ಲಾದಕರವಾದಂಥ ಒಂದು ಪ್ರಯಾಣ ಇದೆಯಲ್ಲ, ಅದು ಜೀವನದಲ್ಲಿ ಯಾವತ್ತೂ ನಮಗೆ ರೋಮಾಂಚಕಾರಿಯಾದಂಥ ಒಂದು ನೆನಪಿನ ಕೆನೆಯಾಗಿ ಉಳಿಯುವಂಥದ್ದು. 16-17 ಶತಮಾನದಲ್ಲಿ ಅಕ್ಬರ್ ಸಾಮ್ರಾಜ್ಯದ ಸಂದರ್ಭ ಈ ಕೆರೆಯನ್ನ ಬೇಸಿಗೆ ಕಾಲದ ರೆಸಾರ್ಟ್ ಆಗಿ ಪರಿವರ್ತಿಸಲಾಯಿತು. ಇದಕ್ಕೆ ಪೂರಕವಾಗಿ ಪ್ರವಾಸಿಗರ ಒಂದು ಆಹ್ಲಾದಕತೆಗೆ ಮತ್ತು ನಸೀಂಬಾಗ್ ಸೇರಿದಂತೆ ದಲ್ ಲೇಕಿನ ಸುತ್ತಮುತ್ತ 500ಕ್ಕೂ ಹೆಚ್ಚಿನ ಅತಿ ವಿಶಿಷ್ಟವಾದಂಥ ಗಾರ್ಡನ್ಸ್ಗಳಿದೆ, ಉದ್ಯಾನಗಳಿದೆ. ಬ್ರಿಟಿಷ್ ಕಾಲದಲ್ಲಿ ಈ ಹೌಸ್ ಬೋಟನ್ನು ಹುಟ್ಟು ಹಾಕಲಾಯಿತು. 18ನೇ ಶತಮಾನದಲ್ಲಿ
ಈ ಹೌಸ್ ಬೋಟ್ ಹುಟ್ಟಿದ ಒಂದು ಕಥೆ ಬಹಳ ರೋಚಕವಾಗಿದೆ. ಅಲ್ಲಿ ಯಾವುದೇ ರೀತಿಯಲ್ಲೂ ಕಾಶ್ಮೀರದಲ್ಲಿ ಮುಖ್ಯವಾಗಿ ವಿದೇಶಿಗರು ಅಂತಂದರೆ ಬ್ರಿಟಿಷರಿಗೆ ನೆಲವನ್ನು ಖರೀದಿಸುವಂಥ ಅವಕಾಶವನ್ನು ಅಲ್ಲಿಯ ಮಹಾರಾಜ ಕೊಟ್ಟಿರಲಿಲ್ಲ. ಹಾಗಾಗಿ ಈ ನೆಲವನ್ನು ಖರೀದಿಸಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಾಗ ಬ್ರಿಟಿಷರು ಅಲ್ಲಿಯ ಕೂಲಾದ ವಾತಾವರಣ, ಅಲ್ಲಿಯ ಪರಿಸರ, ಅಲ್ಲಿಯ ಸೌಂದರ್ಯ ಮತ್ತು ಬೇಸಿಗೆಯಲ್ಲಂತೂ ಅಲ್ಲಿ ಇರಬಹುದಾದಂಥ ಒಂದು ಆ ಬದುಕಿನ ಸಹಜವಾದಂಥ ಒಂದು ಸ್ಥಿತಿ ಗತಿ ಸೌಂದರ್ಯಕ್ಕೆ ಮಾರು ಹೋದಂಥವರು ಬ್ರಿಟಿಷರು. ಆ ಬ್ರಿಟಿಷರಲ್ಲಿ ಅಲ್ಲಿ ಉಳಿಬೇಕು ಬದುಕಬೇಕು ಅಂತ ಹೊರಟಾಗ ಅವರಿಗೆ ಅಲ್ಲಿ ನೆಲವನ್ನು ಖರೀದಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ನೆಲವನ್ನು ಖರೀದಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ ಮನೆಯನ್ನು ಕಟ್ಟುವಾಗ ಇರಲಿಲ್ಲ. ಹಾಗಾಗಿ ಅವರೇನು ಮಾಡಿದರು, ಅದಕ್ಕೆ ಒಂದು ಪರ್ಯಾಯದ ವ್ಯವಸ್ಥೆಯನ್ನು ಹುಡುಕೊಂಡ್ರು. 18ನೇ ಶತಮಾನದ ಮಧ್ಯಭಾಗ ದುರ್ಗಾ ಮಹಾರಾಜ ವಿದೇಶರಿಗೆ, ಮುಖ್ಯವಾಗಿ ಬ್ರಿಟಿಷರಿಗೆ ನೆಲಕೊಳ್ಳುವ ಹಕ್ಕನ್ನು ನಿರ್ಬಂಧಿಸಿದ ಕಾರಣ ಕಾಶ್ಮೀರಿ ವ್ಯಾಲಿಯಲ್ಲಿ ಅವರು ಸ್ಥಳ ಖರೀದಿ ಮನೆ ಕಟ್ಟುವಂತಿರಲಿಲ್ಲ. ಇಲ್ಲಿನ ಪ್ರಾಕೃತಿಕ ಸೌಂದರ್ಯ ಮತ್ತು ಇಲ್ಲಿನ ಕೂಲಾದ ವೆದರಿಗೆ ಮನಸೋತಂಥ ಬ್ರಿಟಿಷರ ತಂಡವೇ ಕಾಶ್ಮೀರಕ್ಕೆ ದಂಡೆತ್ತಿ ಬಂದ ಹಾಗೆ ಬಂತು. ಆವಾಗ ಅವರಿಗೆ ಕಾಯಂ ಆಗಿ ತಂಗೋಲಿಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಅಂತ ಹೊರಟಾಗ ಡಲ್ ಲೇಕಿನ ಅಂಚಿನಲ್ಲಿ ಬೃಹತ್ ಮರದ ಬೋಟು ಮತ್ತು ತೇಲುವ ಮನೆ ಅವರ ಕನಸು ಅಲ್ಲಿ ಸಾಕಾರಗೊಂಡಿತ್ತು. ಅದೇ ಇವತ್ತಿನ ನಮ್ಮ ಹೌಸ್ ಬೋಟ್ ಅಂತ ನಾವೇನು ಕರಿತೇವೆ ಅದರ ಒಂದು ಇತಿಹಾಸ. ಆ ಮೂಲಕ ಇಡೀದಾದಂಥ ಕಾಶ್ಮೀರದ ಪ್ರವಾಸಿಗರಿಗೆ ಡಲ್ ಲೇಕಿನ ಒಂದು ಬೋಟ್ ಸಂಸ್ಕೃತಿ ಅಲ್ಲಿ ಹುಟ್ಟಿಕೊಂಡದ್ದಷ್ಟೇ ಅಲ್ಲ, ಆ ಮೂಲಕ ಒಂದು ಆ ಕೆರೆಗೆ ಪರ್ಯಾಯವಾಗಿ ಕಾಶ್ಮೀರಿ ವ್ಯಾಲಿಗೆ ಒಂದು ಹೊಸ ವಾಸ್ತು ಸಂಪ್ರದಾಯ, ಒಂದು ಕದರ್ ಪ್ರಾಪ್ತವಾಯಿತು ಅಂತ ಅಲ್ಲಿಯ ಜನ ಈಗಲೂ ಅದನ್ನು ನೆನಪಿಸ್ಕೊಳ್ತಾರೆ. ಈ ಕೆರೆಯ ಅಂಗ ಆಕಾರ ಬಹಳಷ್ಟು ಬದಲಾಗಿದೆ ಇವತ್ತು. ಮೂಲದಲ್ಲಿ ಇದೊಂದು ಬೃಹತ್ ಜಲಾಶಯ ಕೆರೆಯಾಗಷ್ಟೇ ಉಳಿದಿತ್ತು. ಅದು ಕೃಷಿ ಮತ್ತು ಇತರ ಒಂದು ವ್ಯಾವಸಾಯಿಕವಾಗಿ ಅದನ್ನು ಬಳಸಲಾಗ್ತಾ ಇತ್ತು. ಆದರೆ ಯಾವತ್ತು ಬ್ರಿಟಿಷರು ಮತ್ತು ಇತ್ಯಾದಿ ಅಲ್ಲಿ ಬರಲಿಕ್ಕೆ ಶುರು ಮಾಡಿದರು 18ನೇ ಶತಮಾನದಲ್ಲಿ, ಅದರ ನಂತರ ಅಲ್ಲಿ ಹೌಸ್ ಬೋಟ್ ಬಂತು, ವ್ಯಾಪಾರಿ ಬೋಟ್ಸ್ಗಳು ಬಂತು, ಹನಿಮೂನ್ ಬೋಟ್ಸ್ಗಳು ಬಂತು, ಲವರ್ ಬೋಟ್ಸ್ಗಳು ಬಂತು, ತೇಲುವ ಗಾರ್ಡನ್ಗಳು ಕೂಡ ಕ್ರಮೇಣ ಅಲ್ಲಿ ಪರಿಚಯಿಸಲ್ಪಟ್ಟಿತು. ಮೊಘಲರ ಆಡಳಿತದಲ್ಲಿ 1717ರಲ್ಲಿ ಕೊನೆಗೊಂಡ ನಂತರ ಇಲ್ಲಿ ಮಹಾರಾಜ ರಂಜಿತ್ ಸಿಂಗ್ 1814ರಲ್ಲಿ ಆಡಳಿತ ಆರಂಭಿಸಿದ ಮೇಲೆ ಅದಕ್ಕೆ ಒಂದು ಸ್ಪಷ್ಟವಾದಂಥ ರೂಪವನ್ನು ಕೂಡ ಕೊಟ್ಟರು. ಈ ಶಿಕಾರ್ ಅಂತೇನು ನಾವು ಕರಿತೇವೆ, ಈಗ ನಾನು ಅಲ್ಲಿ ಪ್ರಯಾಣ ಮಾಡಿದ್ದೇನೆ, ಅಲ್ಲೇ ಕೂತು ನಿಮಗೆ ಮಾತಾಡಿದ್ದೇನೆ. ಅಲ್ಲಿ ನಿಮಗೆ ಆ ಡಲ್ ಲೇಕಿನಲ್ಲಿ ಕೇವಲ ಒಂದು ನೀರಿನಲ್ಲಿ ಪ್ರಯಾಣ ಮಾಡುವುದಲ್ಲ, ನಿಮಗೆ ಅಲ್ಲಿ ವ್ಯಾಪಾರ ಮಾಡಬಹುದು, ಖರೀದಿ ಮಾಡಬಹುದು, ಬೇರೆ ಬೇರೆ ಕಾಶ್ಮೀರಿಯ ತಿಂಡಿ, ತೀರ್ಥ, ಚಾಯ್ ಇವೆಲ್ಲವನ್ನು ಬೇಕಾದಂಥ ರೀತಿಯಲ್ಲಿ ಅಲ್ಲಿ ಸವಿಬಹುದು. ಮತ್ತು ಅಲ್ಲಿ ತೇಲುವ ಕೆಲವು ಗಾರ್ಡನ್ಸ್ಗಳಿದೆ. ಆ ಗಾರ್ಡನ್ಸ್ಗಳಲ್ಲಿ ಬಹುತೇಕವಾಗಿ ಸೌಂದರ್ಯಕ್ಕೆ ಸಂಬಂಧಪಟ್ಟಂಥ ಹೂಗಿಡಗಳು ಇತ್ಯಾದಿಗಳು ಎಲ್ಲವುದರ ಜೊತೆ ಕಾಶ್ಮೀರದ ಒಂದು ಸಾಂಪ್ರದಾಯಿಕವಾದಂಥ ಕೃಷಿಯನ್ನು ನೀವಲ್ಲಿ ನೋಡ್ಬೋದು. ಮತ್ತು ಕಾಶ್ಮೀರದ ಅತ್ಯಂತ ಫೇಮಸ್ ಆದಂಥ ಅಲ್ಲಿ ತರಕಾರಿಗಳು ಇತ್ಯಾದಿಗಳನ್ನು ನೋಡುವುದೇ 2 ಕಣ್ಣು ಸಾಲದು. ಇಲ್ಲಿ ಸಾಂಪ್ರದಾಯಿಕ ಮರದ ಬೋಟುಗಳೇನಿವೆ ಅವನ್ನೇ ಶಿಕಾರ್ ಬೋಟ್ಸ್ ಅಂತ ಕರೀತಾರೆ. ಈ ಬೋಟಲ್ಲಿ ಬ್ರಿಟಿಷರು ಕುಳಿತು ಶಿಕಾರಿ ಮಾಡುತ್ತಿದ್ದರು, ಫಿಶ್ ಬಹುಶಃ ಅಂತಲೂ ಕೂಡ ಒಂದು ಐತಿಹ್ಯ ಇದೆ. ಈ ಶಿಕಾರ್ ಬೋಟ್ಸಿಗೆ ನಿಮಗೆ ವ್ಯಾನಿಸಿಗೆ ಹೋದರೆ, ವ್ಯಾನಿಸಲ್ಲಿ ಅದು ತೇಲುವ ನಗರ, ಅಲ್ಲಿ ಮನೆಗಳು ಈ ಬೋಟ್ ನಿಮ್ಮ ಹೌಸ್ ಬೋಟ್ನ ಹಾಗೆ ಇರ್ತವೆ. ಮತ್ತು ಪ್ರತಿಯೊಂದು ಆಹಾರ ವಿಹಾರ ಪ್ರತಿಯೊಂದಕ್ಕೂ ನೀವು ಲೇಕನ್ನೇ ಬಳಸಬೇಕು, ನೀರನ್ನೇ ಬಳಸಬೇಕು. ಹಾಗಾಗಿ ವ್ಯಾನಿಸನ್ನು ಅದನ್ನು ಫ್ಲೋಟಿಂಗ್ ಐಲ್ಯಾಂಡ್ ಅಂತಲೂ ಕರೀತಾರೆ. ಹಾಗಾಗಿನೇ ಇರಬೇಕು ಕಾಣುತ್ತೆ. ಈ ಶಿಕಾರ್ಸಿಗೆ ಗೊಂಡೋಲಾಸ್ ಆಫ್ ವ್ಯಾನಿಸ್ ಅಂತಲೂ ಕರೀತಾರೆ. ಇಲ್ಲಿನ ತೇಲುವ ಗಾರ್ಡನ್ನಿನಲ್ಲಿ ನಾನು ಆಗಲೇ ಹೇಳಿದಾಗೆ ಕಾಶ್ಮೀರದ ಅತ್ಯಂತ ಅಪೂರ್ವವಾದಂಥ ವ್ಯಾವಸಾಯಿಕವಾದಂಥ ಸೌಂದರ್ಯವನ್ನು ನೀವು ಶಿಕಾರಲ್ಲಿ ಪ್ರಯಾಣಿಸ್ತೇನೆ ಅದನ್ನು ನೋಡ್ಬೋದು. ಡಲ್ ಲೇಕಿನ ಸುತ್ತಲೂ ಬೃಹದಾಕಾರದ ಗುಡ್ಡಬೆಟ್ಟಗಳೇನು ಆವರಿಸಿವೆ ಅವು ಜಬರ್ವಾನ್ ಮೌಂಟನ್ಸ್ ಅಂತ ಕರೀತಾರೆ ಅದನ್ನು.
ನಾನು ನನ್ನ ಗೆಳೆಯರಿಗೆ ಹೇಳ್ತಾ ಇದ್ದೆ ಜಬರ್ದಸ್ತ್ ಮೌಂಟನ್ಸ್ ಅಂತ. ಯಾಕಂದರೆ ಆಕಾಶಕ್ಕೆ ಮುತ್ತಿಕ್ಕುವ ಮಟ್ಟಕ್ಕೆ ಆ ಮೌಂಟನ್ಸ್ ಇದೆ. ನಾವು ಹೋದ ಕಾಲದಲ್ಲಿ ಐಸ್ ಇರಲಿಲ್ಲ. ನೀವೇನಾದರೂ ಅದನ್ನು ಡಿಸೆಂಬರ್, ಜನವರಿ, ನವಂಬರ್ ಆ ಹೊತ್ತಿಗೆ ಹೋದರೆ ಪ್ರಾಯಶಃ ದಲ್ ಲೇಕಲ್ಲಿ ಕೂಡ ನಾವು ಪ್ರಯಾಣ ಮಾಡುವಂಗಿಲ್ಲ. ದಲ್ ಲೇಕಿನ ನೀರು ಕೂಡ ಸಂಪೂರ್ಣ ಐಸ್ ಆಗಿರ್ತದೆ. ಮತ್ತು ಸುತ್ತಮುತ್ತಲಿನ ಇಡೀ ಆ ಪರ್ವತ ಗುಡ್ಡಗಳು ಕೂಡ ಅದು ಕಂಪ್ಲೀಟ್ ಆಗಿ ನಿಮಗೆ ಒಂದು ಬೆಳ್ಳನೆಯ ಬೆಳ್ಳಮುಗಿಲನ್ನು ಚುಂಬಿಸುವ ಪರ್ವತಗಳಾಗಿ ಕಾಣ್ತವೆ. ಅದನ್ನು ಒಂದೆರಡು ಫೋಟೋಗಳನ್ನು ನಿಮಗೆ ನಾವು ಕಾಣಿಸ್ಬೋದು. ನನಗೆ ಕಾಣಲಿಕ್ಕೆ ಅವಕಾಶ ಆಗಲಿಲ್ಲ, ನಾನು ಹೋದ ಕಾಲ ಅದು ಆ ಸರಿಯಾದ ಕಾಲ ಆಗಿರಲಿಲ್ಲ. ಆದರೆ ಈ ಕಾಲದಲ್ಲಿ ಇರುವ ಸೌಂದರ್ಯಕ್ಕೂ ಲೇಕಲ್ಲಿ ಶಿಕಾರಲ್ಲಿ ನೀವು ಅಥವಾ ಹೌಸ್ ಬೋಟಲ್ಲಿ ತಂಗಿ ಅಲ್ಲಿ ಇಂದ ನೋಡುವ ಆ ಪರಿಸರಕ್ಕೂ ಐಸ್ ಸಂಪೂರ್ಣವಾಗಿ ಅಲ್ಲಿ ಕೆನೆಕಟ್ಟಿ ನಿಂತಾಗ ಅದರ ಆ ಬೆಳ್ಮುಗಿಲ ಪರ್ವತಗಳನ್ನು ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತದೆ. ದಲ್ ಲೇಕ್ ಈಗಾಗಲೇ ಹೌಸ್ ಬೋಟುಗಳ ಒತ್ತಡ ಮತ್ತು ಅದರ ವ್ಯಾವಹಾರಿಕತೆಯಿಂದ ಸ್ವಲ್ಪ ಕಲುಷಿತಗೊಳ್ತಾ ಇದೆ ಅಂತ ಅಲ್ಲಿ ಒಂದು ಹೋರಾಟವು ನಡೀತಾ ಇದೆ. ಮತ್ತು ಆ ಕೆರೆಯನ್ನು ಸಂಪೂರ್ಣವಾಗಿ ಶುದ್ಧವಾಗಿಡುವಂಥ ಒಂದು ಆಡಳಿತಾತ್ಮಕ ವ್ಯವಸ್ಥೆಯು ನಡೀತಾ ಇದೆ. ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿದೆ ನಾವು ಎಷ್ಟು ಉತ್ತಮವಾದ ಪ್ರವಾಸಿಗರು, ಎಷ್ಟು ಶುದ್ಧವಾದ ಪ್ರವಾಸಿಗರು. ನಾವು ಪ್ರವಾಸಕ್ಕೆ ಹೋದಾಗ ಅಲ್ಲಿಯ ಪರಿಸರವನ್ನಾಗಲಿ ಅಥವಾ ಅಲ್ಲಿಯ ಆವರಣವನ್ನಾಗಲಿ ನಾವು ಕೆಡೋದಲ್ಲದೆ ಅದನ್ನು ಕೆಡಿಸಿ ಬರ್ತೇವೆ ಹೊರತು ನಾವು ಅದನ್ನು ಶುದ್ಧವಾಗಿಡಬೇಕು ಅನ್ನುವಂಥ ಯಾವುದೇ ಒಂದು ಆಲೋಚನೆ, ಸಂಸ್ಕಾರ ನಮಗಿದೆ ಅಂತ ನಾವು ಅಂದುಕೊಳ್ಳಬಾರದು, ಅಂದುಕೊಳ್ಳಿಕ್ಕೆ ಸಾಧ್ಯವೂ ಇಲ್ಲ. ನಾವು ಅದೇ ರೀತಿ ವರ್ತಿಸ್ತೇವೆ. ಡೋಂಗಾ ಬೋಟ್ಸ್, ಈ ಬೋಟ್ಸ್ಗಳಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ. ನಿಮಗೆ ಕೆಲವು ವೆರೈಟೀಸನ್ನು ಮತ್ತು ಈ ದಲ್ ಲೇಕಿನ ಸುತ್ತ ಇರುವಂಥ ಈ ಬೋಟುಗಳು, ಅದರ ಸಂಸ್ಕೃತಿ, ಅದರ ಹುಟ್ಟು, ಬ್ರಿಟಿಷ್ ಬರುವ ಮೊದಲು ಹೇಗಿತ್ತು, ಬ್ರಿಟಿಷರ ನಂತರ ಏನಾಯಿತು, ಇವತ್ತಿನ ಹೌಸ್ ಬೋಟ್ ಅಂದರೆ ಏನು, ಇವೆಲ್ಲವನ್ನು ಒಂದಿಷ್ಟು ನಿಮಗೆ ಗಮನಕ್ಕೆ ತರಬೇಕು. ಡೋಂಗಾ ಬೋಟ್ಸ್ ಸರಳ ಫ್ಲ್ಯಾಟ್ ಬಾಟಮ್ ಮರದ ಬೋಟ್. ಇದು ಸ್ಥಳೀಯ ಹಂಜಿ ಸಮುದಾಯ ಉಳಿದುಕೊಳ್ಳಲು ಮತ್ತು ವಸ್ತುಗಳ ಸಾಗಾಣಿಕೆಗೆ ಇದನ್ನು ಬಳಸ್ತಾರೆ. ಇನ್ನು ಬೆಹಾಜ್ ಅಂತ ಒಂದು ಬೋಟ್ಸ್ ಇದೆ. ಇದು ಬಹುದೊಡ್ಡ ಒಂದು ಕಾರ್ಗೋ ಅಂತಲೇ ಅಲ್ಲಿ ಕರೀತಾರೆ. ಸಾಂಪ್ರದಾಯಿಕ ವಾಸ್ತುವೈಭವದ ಬೋಟ್ ಇದು. ಬ್ರಿಟಿಷರು ಬಂದಾಗ ಇದರಲ್ಲೇ ಹೆಚ್ಚು ವಾಸಿಸ್ತಾ ಇದ್ರು. ಪಂಡಿತ್ ನಾರಾಯಣ ದಾಸ್, ಈ ಬೋಟ್ ಸಂಸ್ಕೃತಿಯಲ್ಲಿ ಇವರ ಹೆಸರನ್ನು ನೀವು ಬಿಟ್ಟು ಇತಿಹಾಸವನ್ನು ನೋಡಲಿಕ್ಕಾಗೋದಿಲ್ಲ. ಪಂಡಿತ್ ನಾರಾಯಣ ದಾಸ್ 1880ರಲ್ಲಿ ಮೊದಲ ಆಧುನಿಕ ಹೌಸ್ ಬೋಟನ್ನು ಕಟ್ಟಿದ್ರು ಅನ್ನೋದು ಒಂದು ಚರಿತ್ರೆ. ಅವರ ಹಳೆ ಶ್ರೀನಗರದಲ್ಲಿನ ಬೃಹತ್ ಶಾಪ್ ಒಂದು ಬೆಂಕಿಗೆ ಆಹುತಿ ಆದ ಮೇಲೆ ಅವರಿಗೆ ಪರ್ಯಾಯವಾಗಿ ವ್ಯಾಪಾರ ಮಾಡಲಿಕ್ಕೆ ಏನು ಅಂತ ಯೋಚನೆ ಮಾಡಿದಾಗ ಅವರು ಈ ಡಲ್ ಲೇಕಿನಲ್ಲಿ ಆಧುನಿಕ ಶೈಲಿಯ ಒಂದು ಬೋಟನ್ನು ಕಟ್ಟಿಸಿದ್ರು. ನಂತರ ಇವರೇ ಆ ಬೋಟನ್ನು ಅಥವಾ ಆ ಬೋಟ್ ಕಟ್ಟುವಿಕೆಯ ಒಂದು ಒಟ್ಟು ಐಡಿಯಾವನ್ನು ಕಾಶ್ಮೀರಿ ರಾಜಮನೆತನಕ್ಕೆಂದೇ 1885ರಲ್ಲಿ ಪಕ್ಕಾ ಪ್ರಾಕ್ಟಿಕಲ್ ಆಗಿ ಉಳಿಯಬಹುದಾದ ಅತ್ಯಂತ ಆಧುನಿಕವಾದಂಥ ಹೌಸ್ ಬೋಟನ್ನು ಕಟ್ಟಿದ್ರು ಅನ್ನೋದು ಅಲ್ಲಿಯ ಇತಿಹಾಸ. MT ಕೆನ್ನಾರ್ಡ್ ಇವರೊಬ್ಬ ಬ್ರಿಟಿಷ್ ಆರ್ಮಿ ಆಫೀಸರು. ಇವರು ತೇಲುವ ಬೋಟನ್ನ ಆಲೋಚನೆ, ಐಡಿಯಾ, ಅದಕ್ಕೆ ತುಂಬ ಮಹತ್ವದ ಒಂದು ಹಿನ್ನೆಲೆಯನ್ನು ಬ್ರೇನ್ ಆಗಿ ಕೆಲಸ ಮಾಡಿದ್ರು ಅನ್ನೋದು ಅಲ್ಲಿಯ ಇತಿಹಾಸ. 1883ರಿಂದ 1888ರ ಮಧ್ಯೆ ಮೊದಲ ಹೌಸ್ ಬೋಟ್ ಕಟ್ಟಲಾಯಿತು. ಅದರ ಹೆಸರು ವಿಕ್ಟರಿ. ಬಹುಶಃ ಈ 1885ರಲ್ಲಿ ಏನು ಪಂಡಿತ್ ನಾರಾಯಣ ದಾಸ್ ಅವರು ಕಟ್ಟಿದ್ರು ಮೊದಲ ಹೌಸ್ ಬೋಟನ್ನು ಆಧುನಿಕವಾದಂಥ ಶೈಲಿಯಲ್ಲಿ. ಅದರ ನಂತರ ಇವರು 1883ರಿಂದ 88ರ ಈ ಒಂದು ಸಂದರ್ಭದಲ್ಲಿ, ಅಂದರೆ 85ರಲ್ಲಿ ನಾರಾಯಣ ದಾಸ್ ಕಟ್ಟಿದ್ರು ಕೂಡ ಇವರು 83ರಿಂದ ಆರಂಭಿಸಿ 88ರ ಮಧ್ಯೆ ಮೊಟ್ಟ ಮೊದಲ ಒಂದು ಆಧುನಿಕವಾದಂಥ ಹೌಸ್ ಬೋಟನ್ನು MT ಕೆನ್ನಾರ್ಡ್ ಕಟ್ಟಿದ್ರು. ಅದಕ್ಕೆ ವಿಕ್ಟರಿ ಅಂತ ಹೆಸರಿದೆ ಅಂತ ಇತಿಹಾಸ ಹೇಳುತ್ತೆ. ಭಾರತ ಸ್ವತಂತ್ರವಾದ ನಂತರ ಈ ಹೌಸಿಂಗ್ ಬೋರ್ಡಿನ ಕಥೆ ಏನಾಯಿತು ಅಂತ ನಿಮಗೊಂದು ಕುತೂಹಲ ಇರ್ಬೋದು. 1947ರಲ್ಲಿ ಬ್ರಿಟಿಷರು ಕಾಶ್ಮೀರವನ್ನು ಬಿಟ್ಟು ಹೊರಟರು. ಆಗ ಸ್ಥಳೀಯ ಗೈಡ್ಸ್ಗಳಿಗೆ, ಯಾರು ಅವರನ್ನು ಸೇವೆ ಮಾಡಿದರು, ಸ್ಥಳೀಯವಾಗಿ ಅವರನ್ನು ಚೆನ್ನಾಗಿ ಯಾರು ನೋಡ್ಕೊಂಡಿದ್ರು, ಯಾರು ಅವರನ್ನು ಪ್ರೀತಿಯಿಂದ ಅಲ್ಲಿ ಒಂದು ದಿನಚರಿಯಲ್ಲಿ ಪಾಲ್ಗೊಂಡಿದ್ರೋ ಅವರಿಗೆ ಎಲ್ಲ ಹೌಸ್ ಬೋಟ್ಗಳನ್ನು
ಬಿಟ್ಟುಕೊಟ್ಟು ಹೋಗ್ತಾರೆ. ಆ ಸೇವೆ ಮಾಡುವವರಿಗೆ ಹೌಸ್ ಬೋಟ್ಗಳನ್ನು ಬಿಟ್ಟುಕೊಟ್ಟು ಹೋಗ್ತಾರೆ. 1887ರಲ್ಲಿ ಹುಟ್ಟಿಕೊಂಡಂಥ ರಾಯಲ್ ಗ್ರೂಪ್ ಆಫ್ ಹೌಸ್ ಬೋಟ್ಸ್ ಅಂತೇನು ಬ್ರಿಟಿಷರು ಅದನ್ನು ಒಂದು ಸಂಘಟನೆಯ ರೂಪದಲ್ಲಿ ಕಟ್ಟಿಕೊಂಡು ಅವರಲ್ಲಿ ಹೌಸ್ ಬೋಟಲ್ಲಿ ಏನು ವಾಸ ಮಾಡ್ತಾ ಇದ್ರು. ಆ ನಂತರ ಇದು ಖಾಸಗಿ ಹೋಟೆಲ್ಗಳಾಗಿ ಪರಿವರ್ತನೆ ಆಯಿತು. 1947ರವರೆಗೆ ಅದು ಬ್ರಿಟಿಷರ ಸಂಪೂರ್ಣವಾದಂಥ ವಾಸಕ್ಕೆ ಯೋಗ್ಯವಾದಂಥ ರೀತಿಯಲ್ಲಿ ಅದರ ಕಾರ್ವಿಂಗ್ಸು, ಅದರ ನಕ್ಷೆ, ಅದರ ಒಳಾವರಣ, ಅದರ ಆಧುನಿಕತೆ, ಅದರ ಒಂದು ಬಹಳ ಶ್ರೀಮಂತಿಕೆಯ ರೀತಿಯಲ್ಲಿ ಅದು ಅವರ ವಾಸಕ್ಕೆ ಅಂತ ಏನು ಮಾಡ್ಕೊಂಡಿದ್ರಲ್ಲ, ಅದನ್ನು ಅವರು 47ರಲ್ಲಿ ಭಾರತ ಬಿಟ್ಟು ಹೊರಟಾಗ ಸ್ಥಳೀಯರಿಗೇನು ಕೊಟ್ಟರು, ಸ್ಥಳೀಯರು ಅದನ್ನು ನಂತರ ಲಕ್ಸುರಿಯಸ್ ಆಗಿ ಖಾಸಗಿ ಹೋಟೆಲ್ಗಳಾಗಿ ಅದನ್ನು ಬದಲಾಯಿಸಿದರು ಅನ್ನೋದು ಇತಿಹಾಸ. ಇಂದು ನಾವು ದಲ್ ಲೇಕ್ನಲ್ಲಿ ಯಾವ ಹೌಸ್ ಬೋಟ್ಗಳನ್ನು ಕಾಣ್ತೇವೋ ಅದು ಸ್ಥಳೀಯರ ಸೇವಾರ್ಥವಾಗಿ ಬ್ರಿಟಿಷರು ಬಿಟ್ಟು ಹೋಗುವಾಗ ಕೊಟ್ಟಂಥ ಹೌಸ್ ಬೋಟ್ಗಳು. ಕಾಶ್ಮೀರವನ್ನು ಬಿಟ್ಟರೆ ಭಾರತದಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ಹೌಸ್ ಬೋಟ್ ಸಂಸ್ಕೃತಿ ಕೇರಳದಲ್ಲಿದೆ. ಈಗಿನ ಬೋಟ್ಗಳಲ್ಲಿಯೂ ಕೂಡ ವಿಕ್ಟೋರಿಯನ್ ವಾಸ್ತುವೇ ಮುಂದುವರೆದಿದೆ ಅನ್ನೋದು ನಿಮಗೆ ಕೇರಳದಲ್ಲೂ ಮತ್ತು ಕಾಶ್ಮೀರದಲ್ಲೂ ಹೋದರೆ ಕಾಣುತ್ತೆ. ಅಂದರೆ ಈ ಹೌಸ್ ಬೋಟಿನ ಹಿಂದೆ ಬ್ರಿಟಿಷರ ಒಂದು ಮನಸ್ಸು ಮತ್ತು ಅವರ ಆಸಕ್ತಿ, ಅವರ ವಾಸ್ತು, ಅವರ ಮನೆಯ ಒಂದು ವೈಖರಿ ಅಲ್ಲಿ ಮೂಲಭೂತವಾಗಿ ಕೆಲಸ ಮಾಡಿದೆ ಅನ್ನೋದನ್ನು ನೀವು ಅಲ್ಲಿ ಹೋಗಿ ಹೌಸ್ ಬೋಟಿನ ಒಳಗೆ ಹೋದಾಗ, ತಂಗಿದಾಗ ನಿಮಗೆ ಅದರ ಅನುಭವ ಆಗುತ್ತೆ. ಮರದ ಕೆತ್ತನೆ, ಐಷಾರಾಮಿ ರೂಮುಗಳು ಸೌಲಭ್ಯ, ಇಲ್ಲಿನ 1000ಕ್ಕೂ ಹೆಚ್ಚಿನ ಹೌಸ್ ಬೋಟ್ಗಳು ಇಂದಿಗೂ ಜೀವಂತವಾಗಿದೆ. ಈಗ ಕಾಶ್ಮೀರಿ ಆಡಳಿತ ಹೌಸ್ ಬೋಟಿನ ಹೊಸ ಕನ್ಸ್ಟ್ರಕ್ಷನ್ಗೆ ಅವಕಾಶವನ್ನು ಕೊಡ್ತಾ ಇಲ್ಲ, ನಿರ್ಬಂಧ ಮಾಡಿದೆ. ಕಾರಣ ಕೆರೆಯ ಸಹಜ ಸ್ಥಿತಿ ಹಾಳಾಗ್ತಾ ಇದೆ, ಅದು ಇನ್ನೂ ಒತ್ತಡಕ್ಕೆ ಒಳಗಾಗುತ್ತೆ. ಆದ್ದರಿಂದ ಅದನ್ನು ಮಾಡಬಾರ್ದು ಅಂತ ಒಂದು ರಿಸ್ಟ್ರಿಕ್ಷನನ್ನು ಮಾಡಿದೆ. ಹಗಲು ಪ್ರಯಾಣ ಮತ್ತು ರಾತ್ರಿ ಪ್ರಯಾಣ ಎರಡು ಬಹಳ ಭಿನ್ನವಾಗಿರುತ್ತೆ. ಆದರೆ ರಾತ್ರಿಗೆ ಪ್ರವಾಸಿಗರಿಗೆ ಪ್ರಯಾಣಕ್ಕೆ ಇಲ್ಲಿ ಹೆಚ್ಚು ಅವಕಾಶವನ್ನು ಕೊಡುವುದಿಲ್ಲ. ಆದರೆ ನೀವು ದಂಡೆಯಲ್ಲಿ ನಿಂತು ಅದರ ನೆರಳು ಬೆಳಕಿನ ಆಟವನ್ನು ಗಮನಿಸ್ಬೋದು. ಹೌಸ್ ಬೋಟಲ್ಲಿ ವಾಸಿಸುವವರಿಗೆ, ಹೌಸ್ ಬೋಟನ್ನು ನೀವು ಹೋಟೆಲ್ ಅಲ್ಲಿ ಏನಿದೆ ಅಲ್ಲಿ ಬಾಡಿಗೆ ತಗೊಂಡು ಉಳಿದವರಿಗೆ ನಿಮಗೆ ಬಿಸಿ ನೀರಿನಿಂದ ಹಿಡಿದು ಎಲ್ಲ ಆಹಾರಗಳಿಂದ ಹಿಡಿದು ನಿಮಗೆ ಹೊರಗಡೆಯ ಹೋಟೆಲಲ್ಲಿ ಏನು ಇದ್ದರೆ ಯಾವೆಲ್ಲ ಸೌಲಭ್ಯಗಳು ಸಿಗ್ತವೋ ಈ ಹೌಸ್ ಬೋಟ್ಗಳಲ್ಲೂ ಎಲ್ಲ ಸೌಲಭ್ಯಗಳು ಸಿಗ್ತವೆ. ಹೌಸ್ ಬೋಟಲ್ಲಿ ಇದ್ದವರಿಗೆ ಹಗಲು ಮತ್ತು ರಾತ್ರಿ, ಅದರಲ್ಲೂ ಮುಖ್ಯವಾಗಿ ಬೆಳದಿಂಗಳ ರಾತ್ರಿ, ಅದು ಸ್ವರ್ಗಾತಿ ಸ್ವರ್ಗ, ಅದರಲ್ಲಿ ಮತ್ತೆ ಮಾತೇ ಇಲ್ಲ. ಅಂಥ ಒಂದು ಅನುಭವವನ್ನು ನೀವು ಪಡ್ಕೋಬೇಕು ಅಂತಾದರೆ ಈ ಬೋಟ್ ಹೌಸಲ್ಲಿ ಉಳಿಬೇಕು. ಶಿಕಾರ, ದೋಂಗ, ಕೆರೆಯ ತಿರುಗಾಟಕ್ಕಾದರೆ ಹೌಸ್ ಬೋಟು ನಿಮ್ಮ ವಾಸಕ್ಕೆ. ಕಾಶ್ಮೀರಕ್ಕೆ ಹೋಗ್ತೀರಿ, ಶ್ರೀನಗರಕ್ಕೆ ಹೋಗ್ತೀರಿ, ದಲ್ ಲೇಕಿಗೆ ಹೋಗ್ತೀರಿ ಅಂತಾದರೆ ನೀವು ಒಂದು ದಿನ ಆದರೂ ಕನಿಷ್ಠ ಆ ದಲ್ ಲೇಕಿನ ಹೌಸ್ ಬೋಟ್ನಲ್ಲಿ ಉಳಿಲಿಕ್ಕೆ ಖಂಡಿತವಾಗಿಯೂ ಮರೆಬೇಡಿ. ನೀವು ದಲ್ ಲೇಕನ್ನು ನೋಡದೇ ಇದ್ದರೆ ಕಾಶ್ಮೀರದ ಪ್ರಯಾಣ ಹೇಗೆ ಅಪೂರ್ಣವೋ ಹಾಗೆ ದಲ್ ಲೇಕಿನ ಶಿಕಾರ್ ಬೋಟಲ್ಲಿ ಪ್ರಯಾಣವೂ ಎಷ್ಟು ಅನನ್ಯವೋ ಅದೇ ರೀತಿ ನೀವು ಅಲ್ಲಿ ಒಂದು ದಿನವಾದರೂ ಆ ಹೌಸ್ ಬೋಟಲ್ಲಿ ಉಳಿದ್ರೆ ಅದರ ಇಡೀದಾದಂಥ ಒಂದು ಅನುಭವ ಇದೆಯಲ್ಲ, ಅದು ಜೀವಮಾನದ ಗುಂಟ ನಿಮ್ಮನ್ನು ಆಳ್ತಾನೆ ಹೋಗುತ್ತೆ, ಮತ್ತೆ ಮತ್ತೆ ಮರುಕಳಿಸ್ತದೆ, ಮತ್ತೆ ಮತ್ತೆ ರೋಮಾಂಚನವನ್ನು ಹುಟ್ಟಿಸ್ತದೆ. ದಲ್ ಲೇಕ್ ಪ್ರಾಯಶಃ ನಾನು ಅಂದ್ಕೊಂಡ ಹಾಗೆ ಭಾರತದ ಇಡೀ ಭೌಗೋಳಿಕ ಚರಿತ್ರೆಯಲ್ಲಿ ಒಂದು ಅನನ್ಯವಾದಂಥ ವಿಸ್ಮಯವಾದಂಥ ದೈವ ಸೃಷ್ಟಿ ಅನ್ನೋದರಲ್ಲಿ ಯಾವುದೇ ಮಾತಿಲ್ಲ. Do you have any interest to boost your product in the market? If so, please do one thing. You make a good ad video of your product. The video should contain your details, your experience in the market, your product specialities and other aspects. Video should be rich, professional and appealing in all parameters. Then the video reaches every nook and corner and your product will be boosted. Please contact us if you want to win in competitive market.